ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ನೀವು DKC ಕ್ಷಮೆ ಕೋರಿದ್ದನ್ನು, ಯಾಕಂದರೆ RSS ಗೀತೆಯನ್ನು ಹಾಡಿದ್ದಕ್ಕೆ ಕ್ಷಮೆ ಕೋರಿದರು ಒಬ್ಬ ಅಧ್ಯಕ್ಷರಾಗಿ ಅನ್ನುವಂಥ ನೆಲಗಟ್ಟಿನಲ್ಲೇ ವಿಚಾರ ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ಟೀಕೆ ಟಿಪ್ಪಣಿ ಮತ್ತು ಎದುರಾಗಳು ಹೇಗೆ ಟೀಕೆ ಮಾಡೋರು ಇಲ್ಲಂತಲ್ಲ. ನೋಡ್ರಿ, ಇಟಾಲಿಯನ್ ಇದು ಸಂಸ್ಕೃತಿಗೆ ಅಂಜಿದ್ರು, ಮತ್ತದಕ್ಕೂ ಅಂಜಿದ್ರು, ಏನೇನೋ ಕಾಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ ನಡೆಯುವಂಥವು. ಮತ್ತು ಯಾವುದೋ ಸಂದರ್ಭದಲ್ಲೇ ಸ್ಲಿಪ್ ಆಫ್ ಟಂಗೋ ಅಥವಾ ಒಂದು ಜಾಣದ ತೋರಿಸುವಂಥದ್ದು ಮತ್ತದು ಕಾರಣ ಇರ್ಬೋದು ಇದಕ್ಕೆ, ಇದಂತಲ್ಲ. ಯಾಕಂದ್ರೆ ನಾವು ತಿಳಿದವ್ರು ಇದ್ದೇವಪ್ಪ, ನಿಮ್ದೆಲ್ಲ ಗೊತ್ತದ ಅಂತ ಹೇಳುವಂಥ ಒಂದು ಆವೇಗದಲ್ಲೂ ಇಂಥ ಮಾತನ್ನು ಮಾತಾಡಿದ್ದು. ಆಗ ದೊಡ್ಡ ಚರ್ಚೆನೂ ಆಗ್ಯದ ಇದು. ಇಲ್ಲ DK ಶಿವಕುಮಾರ್ ಅವರು ಅದಕ್ಕಾಗಿನ ಇವರೆಲ್ಲೇ RSS ಸೇರ್ತಾರೆ, BJP ಸೇರ್ತಾರೆ ಅನ್ನೋಂಥ ಮತ್ತೊಮ್ಮೆ ಚರ್ಚೆಗಳು ಆರಂಭ ಆಗಿದ್ದು. ಅದೇ ಕಾಲಕ್ಕೆ ನಮ್ಮ ಹಿರಿಯ ನಾಯಕರು ಸಾಕಷ್ಟು ಟೀಕೆ ಮಾಡಲಿಕ್ಕಿದ್ದರು. BK ಹರಿಪ್ರಸಾದ್ ಆಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಇದೆಲ್ಲ ಯಾಕೆ ಅನ್ಬೇಕಾಗಿತ್ತು ಅನ್ನೋ ಮಾತುಗಳು ಬರ್ತಾಯಿದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಸಂದರ್ಭದಲ್ಲಿ ಅವರ ಪಕ್ಷದಲ್ಲೇ ವಿರೋಧಿಗಳು ನಾವು ಒಂದಿಷ್ಟು ಏನೋ ಮಾತಾಡಿ ದೊಡ್ಡದು ಇಶ್ಯೂ ಮಾಡ್ತಾರೆ, ಈ ಸ್ವತಃ ಇವರಿಂದ ತಪ್ಪು ಮಾತಾಡ್ತಾರೆ, ಇವ್ರ ಬಗ್ಗೆ ಏನು ಆ್ಯಕ್ಷನ್ ಇಲ್ವಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ರು. ಸ್ವತಃ KL ರಾಜನ್ ಅವರು ಕಾಮೆಂಟ್ ಮಾಡಿದ್ದು ನಾವು ನೋಡಿದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ಅವ್ರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದು. ಮತ್ತು ಅದನ್ನು ಅದೇ ರೀತಿಯಾಗಿ ಅವರು ಕ್ಷಮೆ ಕೋರ್ಲಾರ್ದು ಬಿಟ್ಟಿದ್ರೆ ಮತ್ತೊಂದು ರೂಪ ಪಡಿತಿತ್ತು ಏನೋ, ಅದು ಸುಳ್ಳೇನಲ್ಲ. ಯಾಕಂದರೆ ಪಾರ್ಟಿಯಲ್ಲಿ ಸಹಜವಾಗಿ ಸಿದ್ದರಾಮಯ್ಯರ ಬೆಂಬಲಿಗರೆಲ್ಲರೂ ಈ ಒಂದು ವಿಷಯ ದೊಡ್ಡದು ಮಾಡುವಂಥ ಎಲ್ಲ ತಯಾರಿನೂ ನಡೆಸಿದ್ರು ಅನ್ನೋದು ನಂತರ ಡೆವಲಪ್ಮೆಂಟ್ಗಳಿಂದ ಗೊತ್ತಾದಂಥ ಪರಿಸ್ಥಿತಿ, ಅದು ಆ ಸಂದರ್ಭ ಅಂತ ಹೇಳಬೇಕಾಗಿದೆ. ಇದನ್ನೆಲ್ಲ ಗಮನಿಸಿದಂಥ DK ಶಿವಕುಮಾರ್ ಅವರು ಇದು ಬೆಳೆ ಕೊಡಬಾರದಪ್ಪ, ಇದು ಸುಮ್ಮನೆ ದೊಡ್ಡದು ಮಾಡಿಕೊಂಡು ನಂತರದಲ್ಲೇ ನಾವೇನೋ ಹೇಳೋದ್ರ ಕೆಲಸ ಆಗೋದಿಲ್ಲ, ಇದು ಭಾಳ ದೀರ್ಘ ಆಗ್ತದೆ ಅಂತ ಅವ್ರಿಗೂ ಸ್ವತಃ ಅನುಭವದಿಂದ ಗೊತ್ತಾಗುವಂಥ ಮಾತಿರ್ತಾನೋ ಕಾಣ್ತದೆ. ಅದಕ್ಕೆ ಅವ್ರು ಏನಿಲ್ಲಪ್ಪ ಅವ್ರು ಕ್ಷಮೆ ಕೇಳಿ ಏನಾಗೋದು ಅಂತ ಕ್ಷಮೆ ಕೇಳಿದ್ದಾರೆ. ಅದಕ್ಕೆ ಮತ್ತೊಂದು ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನನ್ನನ್ನು ಬೆದರಿಸಿ ಕ್ಷಮೆ ಕೇಳಿಸಲಾಗಿದೆ ಎಂಬ ಭಾವನೆ ಬೇಡ. ಅವ್ರಿಗೂ ಒಂದು ಎಲ್ಲೋ ಮೂಲ ಆಗದ, ಕ್ಷಮೆ ಕೇಳಿದ್ರೆ ಸಣ್ಣವಾಗ್ತೀನೇನೋ ಅನ್ನುವಂಥ ಮತ್ತು ಜೊತೆಗೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾರೆ ಮತ್ತಷ್ಟು ಅಂತ ಅದು ಮಾಡ್ತಾ ಇದ್ದಾರೆ. ಆ ಮಾತು ಬೇರೆ. ವಿರೋಧಿಗಳು ಮತ್ತು ಕೆಲಸ ಏನಪ್ಪ ಅವ್ರಿಗೆ, ಅವರು ಇದೇ ಕೆಲಸ ಮಾಡೋರು, ನೀವು ಅವ್ರ ವಿರುದ್ಧ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಮ ವಿರುದ್ಧ ಮಾಡ್ತಾರೆ, ನಡೆಯೋದನ್ನ ಅದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಬೆದರಿಕೆಗಳಿಲ್ಲ, ಹೆದರು ರಕ್ತರಲ್ಲ, ಅದು ಹೆದರೋದು ಇಲ್ಲ. ಮತ್ತು ಉಳಿದವ್ರ ಬಗ್ಗೆ ಟೀಕಾ ಮಾಡೋದು ಸಹಜ ನಿಮ್ಗೆ ಗೊತ್ತದೆ. ಕುಮಾರಸ್ವಾಮಿ ಇವ್ರು ಟೀಕಾ ಮಾಡೋದು, ಇವ್ರು ಅವ್ರನ್ನ ಟೀಕಾ ಮಾಡೋದು, ಇವೆಲ್ಲ ನಿರಂತರ ನಡೆದೇ ಇರ್ತಿರೋದು. ಯಾಕಂದ್ರೆ ಅವರಿಬ್ಬರು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಸಮವಯಸ್ಕರು, ಜೊತೆಗೆ ಒಂದು ರೀತಿ ಸಮಕಾಲೀನ ರಾಜಕೀಯದಲ್ಲಿ ಇಬ್ಬರು ಒಬ್ರಿಗೊಬ್ರು ಎದುರಾಳಿಗಳು. ಅದರಲ್ಲೂ ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ನೇತೃತ್ವವನ್ನು ದೃಢಪಡಿಸಿ ಒಬ್ರಿಗಿಂತ ಒಬ್ಬರು ಮೇಲಾಟ ಆಡುವಂಥವ್ರು. ಹೀಗಾಗಿ ಕುಮಾರಸ್ವಾಮಿಗಳು ರೆಫರ್ ಮಾಡಿ ಏನೇನು ಮಾತಾಡಿ. ಆದರೆ ಒಂದು ಏನಪ್ಪ ಅಂತಂದ್ರೆ ಇಲ್ಲೇ ನಮ್ಮ DK ಶಿವಕುಮಾರ್ ಅವರು ಕ್ಷಮೆ ಕೇಳುವುದರಿಂದಾಗಿ ಅವರೇನು ಸಣ್ಣವರಾಗಲಿಲ್ಲ. ಬಟ್ ಟೀಕೆ ಇರುವನ ಅದರ ಕ್ಷಮೆ ಕೇಳಿ ಒಂದು ಹಂತದವರೆಗೆ ಇದು ಸಮಸ್ಯೆ ಬೆಳೆದ ಅವರು ಎದುರು ನಿಲ್ಲುವುದಕ್ಕಿಂತ ಪೂರ್ವದಲ್ಲೇ ಅದನ್ನು ಅಲ್ಲೇ ಮುಗಿಸಿಬಿಟ್ಟಿದ್ದು ಅವ್ರಿಗೆ ರಾಜಕೀಯ ಫ್ಯೂಚರ್ ದೃಷ್ಟಿಯಿಂದ ಭಾಳ ಒಳ್ಳೆಯದಾಯಿತು ಅಂತ. ಎಲ್ಲ ಬೆಳೆಸೋದು ಹೋಗಿದ್ದಪ್ಪ, ಇನ್ನೂ ಇದು ದೊಡ್ಡದಾಗ್ತಿತ್ತು. ಅದರಲ್ಲಿ ಏನದು ಟೀಕೆ ಮಾಡೋರು ಮಾಡ್ತಾನೆ ಇರ್ತಿರ್ತಾರೆ. ಹಂಗೆ ಉತ್ತರ ಕೊಟ್ಟಂಗೆ ಹೆಚ್ಚಾಗ್ತದೆ. ಆ ಉತ್ತರ ಕೊಡೋಗಿದ್ರು ಅದನ್ನು ಅಲ್ಲೇ ಮುಗಿಸ್ಬಿಡುವಂಥದ್ದು ಒಂದು ರಾಜಕೀಯ ಏನಪ್ಪ ಅಂತ ತಂತ್ರಗಾರಿಕೆ. ಆ ತಂತ್ರದಲ್ಲೇ ತುರ್ತೇನೋ ಒಂದಿಷ್ಟು ಬಚಾವಾಗಿದ್ದಾರೆ ಅಂತ. ಇಲ್ಲಾಂದ್ರೆ ಇದು ಸಣ್ಣ ಮಾತಿರಲಿಲ್ಲ. ಸದಾ ವತ್ಸರೆ ಅನ್ನುವಂಥ ಏನು ಗೀತೆ ಅದ ಅವ್ರದ್ದು, ನಮ್ಮ RSS ಅವ್ರದ್ದು, ಅದು ದೇಶಭಕ್ತಿ ಗೀತೆ ಅದ್ರ ಅಂಥದ್ದು ಏನಿಲ್ಲಪ್ಪ. ಅವ್ರು ಹಾಡ್ತಾರೆ ಅಂದ್ರೆ RSS ಅವರು, ಬೇರೆದವ್ರು ಹಾಡಿದ್ರೆ ಅವ್ರದ್ದು ಆಗ್ತಿತ್ತೇನೋ. ಆದ್ರೆ ಇಲ್ಲಿ ಏನೈತಪ್ಪ ಅಂತಂದ್ರೆ ನಮ್ಮ ಒಂದೇ ಮಾತರಂ ಇದು ರಾಷ್ಟ್ರದ ಹೋರಾಟ ಸಂದರ್ಭದಲ್ಲಿ ಬಂತು. ಸಪೋಸ್ ಏನಾದ್ರು RSS ಅವ್ರು ಇದನ್ನು ಅಂದಿದ್ರೆ RSS ಗೀತೆ ಅನ್ನುವಂಥ ಪ್ರಸಂಗ ಬರ್ತಿದ್ದು. ಅದೇನೂ ಇರಲಿ, ಕಾಂಗ್ರೆಸ್ಸಿಗರು ಹಾಡಿರೋ ದೇಶಭಕ್ತಿ, RSSಗರು ಹಾಡಿದ್ರಾದ ಏನಪ್ಪ ವಿದೇಶ ಭಕ್ತಿ ಅನ್ನುವಂಥದ್ದಲ್ಲ. ಅವರವರು ಮಾತೃಭೂಮಿ ಬಗ್ಗೆ ಅವರು ತಮ್ಮ ಏನಪ್ಪ ನಮನವನ್ನು ಸಲ್ಲಿಸುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಆ ಗೀತೆ ಹಾಡಿದ್ರೆ ಇನ್ನೊಬ್ಬರು ಒಂದೇ ಮಾತರಂ ಗೀತೆ ಹಾಡ್ತಾರೆ. ಮತ್ತು ನಡುವೆ ಗೊತ್ತದ ನಿಮಗೆ, ಒಂದೇ ಮಾತರಂ ಗೀತೆ ಹಾಡೋದ್ರ ಬಗ್ಗೆ ವಿರೋಧನೂ ವ್ಯಕ್ತ ಆಗಿತ್ತು ನನ್ನ BJPಗರಿಂದ ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲೇನಪ್ಪ ಅಂದ್ರೆ ಒಂದು ಪ್ರತಿಯೊಂದು ಇಶ್ಯೂ ಮಾಡ್ಕೊಂಡು ಹೋಗುವಂಥದ್ದು. ಇವತ್ತೇನೋ ಅವರ ಸದನದಲ್ಲಿ ಅಂದರು, ಅದು ಅಂದು ಕಾರಣ ದೊಡ್ಡ ಇಶ್ಯೂ ಮಾಡಿ ಇವ್ರು BJPಗೆ ಹೋಗ್ತಾರೆ, BJP ಪರ ಇದ್ದಾರೆ. ಹಾಗೆ ಆ ಪರ ವಿರೋಧ ಮಾತಿಲ್ಲ, ಸಹಜವಾಗಿ ನಂಬಿಕೆಗಳಿದ್ದಾವೆ. ಇಲ್ಲ
ನಂಬಿಕೆಗಳನ್ನು ಗಮನಿಸಬೇಕಾಗ್ತದೆ. ಭಾಳ ಎಜುಕೇಟೆಡ್ ಅದನಪ್ಪ ಅಂತಂದ್ರೆ ಅವನು ಭಾಳ ವೈಜ್ಞಾನಿಕವಾಗಿ ಇರ್ತಾನೆ, ಚಾರವಾಗಿ ಇರ್ತಾನೆ ಅಂತಲ್ಲ. ಎಲ್ಲರೂ ಅವ್ರವ್ರ ದೃಷ್ಟಿಕೋನ, ದೇವ್ರು ನಂಬಿರ್ತಾರೆ, ದೇವ್ರು ನಂಬಿದವರು ಒಂದು ರೀತಿ ಇರ್ತಾರೆ, ದೇವ್ರು ನಂಬಿದವರು ಮತ್ತೊಂದು ರೀತಿ ಇರ್ತಾರೆ. ಹಾಗೇನ ಡಿ ಕೆ ಶಿವಕುಮಾರ್ ಅವರು ದೇವರನ್ನು ನಂಬಿದಂಥವ್ರು, ಜೊತೆಗೆ ನಂಬ್ಕೊಂಡು ಹೋಗುವಂಥವ್ರು. ಅವರು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿಯೇ ಹಿಂದೂವಾದಿಗಳು, ಅದು ಮೃದು ಹಿಂದುತ್ವ ಬಲಿಷ್ಠ ಹಿಂದುತ್ವ ಅದು ಮಾತು ಬೇರೆ. ಆದರೆ ಕಾಂಗ್ರೆಸ್ನಲ್ಲೇ ಮೃದು ಹಿಂದೂಪ ಇವರು ಅಂತೇಳಿ ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು ಅವ್ರನ್ನ. ಯಾಕಂದರೆ ಗಂಗಾನದಿಯಲ್ಲಿ ಸ್ನಾನ ಮಾಡಿದ್ದಾಗಿರ್ಬೋದು, ಮತ್ತದಾಗಿರ್ಬೋದು, ದೇವಾಲಯಗಳು ಹೋಗುವಂಥದ್ದಾಗಿರ್ಬೋದು, ಪೂಜೆ ಪುರಸ್ಕಾರ ಮಾಡೋದು ಆಯಿತು, ಅವ್ರ ನಂಬಿಕೆ ಮಾಡಲಿ ಏನು ತಪ್ಪದ ಅದ್ರೊಳಗೆ. ದೇವ್ರ ವಿಧಾನವಿಲ್ಲೋ ಚರ್ಚೆ ಮುಖ್ಯ ಅಲ್ಲಿಲ್ಲ, ಅವ್ರ ನಂಬಿಕೆಗಳಪ್ಪ. ಆದರೆ ಅದರಿಂದ ಇನ್ನೊಬ್ರಿಗೆ ಹಾನಿ ಆಗ್ತಿತ್ತಂದ್ರೆ, ಇನ್ನೊಬ್ರು ತೊಂದರೆ ಆಗ್ತಿತ್ತಂದ್ರೆ, ಇನ್ನೊಬ್ರು ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿತ್ತಪ್ಪ ಅಂತಂದ್ರೆ ಅದು ಮಾಡಬಾರ್ದು ಅನ್ನೋದು ಒಂದು ಸಾಮಾನ್ಯವಾಗಿ ತಿಳುವಳಿಕೆದು. ಅದೇನೂ ಇರಲಿ, ಡಿ ಕೆ ಶಿವಕುಮಾರ್ ಅವರು ಸ್ವಾರಿ ಕೇಳಿಕೊಂಡಿದ್ದು ಅಥವಾ ಕ್ಷಮೆ ಕೋರಿದ್ದು ಇದು ಅವರ ರಾಜಕೀಯ ಫ್ಯೂಚರ್ ದೃಷ್ಟಿಯಿಂದ ಭಾಳ ಉತ್ತಮವಾದ ಹೆಜ್ಜೆ. ಯಾಕೆಂದ್ರೆ ಎದುರಾಳಿಂದ ನಿಶ್ಚಿತವಾಗಿ ದೊಡ್ಡದು ಮಾಡ್ತಾಯಿದ್ರು, ಅದ್ರ ಎರಡು ಮಾತ್ರ ಇಲ್ಲ. ದೊಡ್ಡದಾದ್ಮೇಲೆ ಅದನ್ನ ಹಾಗೆ ಗಿಡ ಆದಮೇಲೆ ಆಲದ ಗಿಡ ಆದಮೇಲೆ ಕಡ್ದು ಹಾಕಿದ್ದು, ಮತ್ತು ಚೂಟ್ ಹಾಕಿದ್ದು ಅವರ ಏಳಿಗೆ ದೃಷ್ಟಿಯಿಂದ ಒಳ್ಳೆಯ ಹೆಜ್ಜೆ. ಜೊತೆಗೆ ತಮ್ಮ ಪಕ್ಷದ ವಿರೋಧಿಗಳಿಗೆ ಅನುಕೂಲ ಮಾಡಿಕೊಡುವಂಥ ತಪ್ಪನ್ನು ಅವ್ರು ಮಾಡದೆ ಹೋಗಿದ್ದು, ಏನೋ ನಡೆದು ಹೋಗ್ಯದ ಘಟನೆ, ಅದರ ಬಗ್ಗೆ ಕ್ಷಮೆ ಕೇಳಿಕೊಂಡು ಸಾಮಾನ್ಯ ಘಟನೆ ಬಾಯ್ದು ಅನ್ನೋಂಗೆ ಮಾಡಿದ್ದು ಅವರ ರಾಜಕೀಯ ಜಾಣ್ಮೆ ಅಂತ ಹೇಳಬೇಕಾಗಿದೆ. ಅದೇನೋ ಆಗಲಿ, ಈ ಸಂದರ್ಭದಲ್ಲಿ ನಾವು ಯಾವುದೇ ವಿಷಯವನ್ನಾದರೂ ಸಹಿತ ಅವರನ್ನು ಕೇವಲ ಇವು ಹಿಂದೂ ಧರ್ಮದ ಪರ ಮಾತಾಡ್ತಾನೆ ಹಿಂದೂವಾದಿ, ಇವು ಇಸ್ಲಾಂ ಪರ ಮಾತಾಡ್ತಾನೆ ಇಸ್ಲಾಮವಾದಿ, ಇಂಥ ವಿಚಾರಗಳು ಅಷ್ಟು ಕಡಿಮೆ ಆದಷ್ಟು ಭಾಳ ಉತ್ತಮ. ಯಾಕಂದ್ರೆ ಅವ್ರ ಧರ್ಮದ ಬಗ್ಗೆ ಅವ್ರಿಗೆ ಹೆಮ್ಮೆ ಇರೋದು, ಅವ್ರ ಜಾತಿಗಳ ಬಗ್ಗೆ ಹೆಮ್ಮೆ ಇರೋದನ್ನು ಅದನ್ನು ಬಿಟ್ಟು ಹೊಸ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ನಾವು ನಿರುದ್ಯೋಗದಿಂದ ಒದ್ದಾಡ್ತಾ ಇದ್ವಿ, ಉದ್ಯೋಗ ಇಲ್ಲ, MSME ಅಂತವು ಎಲ್ಲ ದಿವಾಳಿದ್ದು ಹೊರಟಿದ್ದಾವೆ. ಮುಂದೆ ನಮ್ಮ ಕಾರ್ಪೊರೇಟ್ ಜಗತ್ತಿನಾಗ ಹಾಕಿದಂಥ ಎಲ್ಲ PSUಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಎಲ್ಲ ಇಂಡಸ್ಟ್ರಿಗಳು ಲಾಸ್ನಲ್ಲಿದ್ದಾವೆ, ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಇವೆಲ್ಲ ಇನ್ನೆಲ್ಲ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತೇನೋ ಮೋದಿಯವ್ರು ಮಾತ್ರ ಒಂದಿಷ್ಟು ಚೇಂಜ್ ಆಗಿದ್ದಾರೆ. ಯಾಕಂದ್ರೆ ಯಾವಾಗ ಟ್ರಂಪ್ ಅವ್ರ ಮೇಲೆ ಟ್ಯಾಕ್ಸ್ ಫುಲ್ಲಾಗಿ ಹೇರಿಬಿಟ್ರು ಅವಾಗ ಗೊತ್ತಾಯ್ತು. ಯಾಕೆ ನಮ್ಮ ವಸ್ತುಗಳು ಅಮೆರಿಕದಲ್ಲಿ ಇನ್ನು ಮಾರುವುದಿಲ್ಲ. ಯಾಕಂದ್ರೆ ಈಗ ವಿಯೆಟ್ನಾಂದಿಂದ, ಶ್ರೀಲಂಕಾದಿಂದ, ಇಂಡೋನೇಷ್ಯಾದಿಂದ, ಬೇರೆ ಬೇರೆ ದೇಶಗಳಿಂದ ಒಂದು ಕೈ ವಸ್ತ್ರವನ್ನು 10 ರೂಪಾಯಿ ಸಿಗೋ ಮುಂದೆ ಅವ್ರು ಯಾಕ್ರಿ ನಮಗೆ 100 ರೂಪಾಯಿ 200 ರೂಪಾಯಿ ಕೊಡ್ಕೊಳ್ತಾರೆ. ಸಿಂಪಲ್ ಪಾಲಿಸಿ. ಹೀಗಾಗಿ ಟ್ಯಾಕ್ಸ್ ಹೆಚ್ಚಾದ್ರೂ ರೇಟ್ ಹೆಚ್ಚಾಗ್ತದೆ. ಕೊಳ್ಳೋರಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಹೇಳೋದಿಲ್ಲ, ನಮ್ಮ ಮಾರ್ಕೆಟ್ ಬಿದ್ದು ಹೋಗ್ಬಿಡುತ್ತೆ. ನಮ್ಮ ಮಾರ್ಕೆಟ್ ಬಿತ್ತಂದ್ರೆ ಅಲ್ಲೇ ನಮ್ಮ MSME ಈಗಾಗಲೇ ಸೋತು ಹೋಗಿದ್ವಿ ನಾವು. ಸ್ವಂತ ನಮ್ಮ ಪ್ರೊಡಕ್ಷನ್ ತಯಾರು ಮಾಡಲಾರದಕ್ಕೆ ಯಾವುದ್ಯಾವ್ದು ಮೇಲೆ ಯಾರನ್ನೂ ಮೇಲೆ ಭರೋಸೆ ಇಟ್ಟು ಇಡೀ ಅರ್ಥವ್ಯವಸ್ಥೆನ ನಾವು ಕಾರ್ಪೊರೇಟ್ ಕೈ ಕೊಟ್ಟಿವಿ. ಕಾರ್ಪೊರೇಟ್ ಬಂದ್ರೆ ಅಮೇರಿಕಾದವ್ರು ಕೈಯಾಗಿದ್ದಾರೆ. ಯಾಕೆಂದ್ರೆ ಅವ್ರು ಇರೋದು ಏನಪ್ಪ ಅಂತಂದ್ರೆ ಈಗ ನೋಡಿರಿ ಮೇಡ್ ಇನ್ ಇಂಡಿಯಾ ಅಂತಾರೆ. ಅದ್ರ ಅನೇಕ ವಸ್ತುಗಳು ಇಂಡಿಯಾದಲ್ಲಿ ತಯಾರಾಗಿರೋದಿಲ್ಲ, ಚೈನಾದಲ್ಲೂ ಮತ್ತೆ ತಯಾರಾಗಿರ್ತಾವೆ. ಅವು ಮಾತ್ರ ಇಲ್ಲಿ ಬಂದ ಮೇಡ್ ಇನ್ ಇಂಡಿಯಾ ಅಂತ ಹಾಕಿಬಿಡ್ತಾರೆ ಈ ಕಾರ್ಪೊರೇಟ್ಗಳು. ಅದರಲ್ಲೂ ಡಿಫೆನ್ಸ್ ಸಂಬಂಧಿಸಿದಂಗೆ ಅನೇಕ ವಸ್ತುಗಳನ್ನು ಬೇರೆ ಬೇರೆ ದೇಶದಲ್ಲಿ ನಮಗೆ ಮಾರ್ತಾ ಇರ್ತಾರೆ. ಹೀಗಾಗಿ ಏನಾಗ್ಯದಪ್ಪ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ನಮ್ಮನ್ನು ನಾವು ಎದ್ದು ನಿಲ್ಲುವಂಥ ಕೆಲಸಗಳು ಆಗ್ತಾಯಿಲ್ಲ. ಸರ್ಕಾರ ದಿಸೆಯಲ್ಲಿ ಮುಂದೆ ಹೋಗಿರಲಿಲ್ಲ. ಈಗ ಟ್ರಂಪ್ ಅವರಿಂದ ಹೊಡೆತ ಕೊಟ್ಟ ತಕ್ಷಣ ನಮ್ಮ ಮೋದಿಯವರು ಅನಿವಾರ್ಯವಾಗಿ ಹೊಸ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ, ಹೊಸ ದೇಶಗಳ ಜೊತೆ ಸಂಪರ್ಕಗಳಿಗೆ ಸಾಧ್ಯ ಇದೆ ಅನ್ನೋದನ್ನು ಮಾಡ್ತಾಯಿದ್ದಾರೆ. ಇಲ್ಲೊಂದು ನೆಹರೂರವ್ರು ಗಮನಿಸಬೇಕಾಗ್ತದೆ. ನೆಹರೂರ ಸಮಯದಲ್ಲಿ ಹೆಂಗಾಯ್ತು ಅದು. ಯಾಕಂದ್ರೆ ಶ್ರೀಮಂತ ದೇಶಗಳು ಹಂಗೆ ರೀ, ಅಮೇರಿಕ ಇರೋದು ಮತ್ತೊಂದಿರಲಿ ಯಾವುದೋ G20 ಅವರೆಲ್ಲರೂ ಹಾಗೆ ತಮ್ಮ ಲಾಭ ಆಗ್ತಿದ್ರೆ ಅಷ್ಟೇ ಒಳ್ಳೆ ದೋಸ್ತಿ. ಲಾಭ ಆಗಲಿಕ್ಕಂದ್ರೆ ಯಾರೂ ಸಮೀಪ ಬರೋದಿಲ್ಲ. ಯಾಕೆ ಅವರು ನಾವು ಏನಪ್ಪ ಯುದ್ಧಾಸ್ತ್ರಗಳನ್ನ ಮತ್ತೆ ತೊಗೊಳ್ತೀವಿ, ಅವ್ರ ರೂಪಾಯಿದ್ದನ್ನು ನಾವು ಅವರು 1000 ರೂಪಾಯಿಗೂ 10,000 ರೂಪಾಯಿ ಮಾರ್ತಾ ಇರ್ತಾರೆ. ಅವ್ರ ಲಾಭ ಸಾಕಷ್ಟು ಆಗ್ತದೆ, ಗಳಿಗೆ ಸಾಕಷ್ಟು ಆಗ್ತಾ ಇರ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲ ಈಗ ನಾವು ನಮ್ಮ ಡೆವಲಪ್ಮೆಂಟ್ ಏನು ಮಾಡ್ಕೋಬೇಕು ಅನ್ನೋ ಜೊತೆಗೆ ಈಗೇನು ಮಾರ್ಕೆಟ್ ನಾವು ಮಾಡಲಿಕ್ಕೆ ಹೊರಟಿವಲ್ಲ, ಇದು ಬೇರೆ ಬೇರೆ ದೇಶಗಳಿಗೆ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗೋದು ಗೊತ್ತಿಲ್ಲ. ಬಟ್ ನಮ್ಮ ಉತ್ಪಾದನೆ ನಾವು ಮಾಡುವಂಥದ್ದು, ಸಂಸ್ಕೃತಿಗಳು ನಾವು ಸೃಷ್ಟಿ ಮಾಡುವಂಥ ಒಂದು ಗಾಂಧೀಜಿ ಕಡೆ ಒಲವು ತೋರಿಸುವಂಥ ಕೆಲಸ ಇವತ್ತಿನ ಮೋದಿಯವರು ತೋರಿಸ್ತಾ ಇದ್ದಾರೆ. ಆ ಎಲ್ಲ ನೆಲೆಯಲ್ಲಿ ನಮ್ಮ ಹೊಸದಾದಂಥ ಒಂದು ಏನೋ ಮಾಡುವಂಥದ್ದು ಮಾಡಬೇಕಾಗಿದೆ. ವಿನಾ ಡಿ ಕೆ ಶಿ ಅವರು RSS ಹಾಡಿದರು, ಮತ್ತೊಂದು ಹಾಡಿದರು ಅಂತೇಳಿ ಧರ್ಮ ಅಥವಾ ಜಾತಿಗಳ ಮೇಲೆ ರಾಜಕೀಯ ಮಾಡ್ತಾ ದಿನಗಳಿಗಿದ್ರು. ಡಿ ಕೆ ಶಿ ಅವರು ಎಷ್ಟು ಮಟ್ಟಿಗೆ ಉದ್ಯೋಗ ಸೃಷ್ಟಿ ಮಾಡಿದರು, ಸಿದ್ದರಾಮಯ್ಯವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ದಾರೆ, ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ಅದೇ ರೀತಿ ಮೋದಿಜಿಯವರು ಏನು ಮಾಡಿದ್ದಾರೆ, ಇದ್ರ ಕಡೆ ಹೆಚ್ಚು ಒಲ ಹೋಗಲಿ. ಅದು ಬಿಟ್ಟುಕೊಂಡು ಒಲವು ಜಿಹಾದ್ ಅಂತೇಳಿ ಮತ್ತೊಂದೇಳಿ ಏನೋ ಮಾಡ್ತಾ ಹೋದ್ವಪ್ಪ ಅಂತಂದ್ರೆ ನಮ್ಮ ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಬಡತನಂತೆ ಹೆಚ್ಚಾಗೋದು ಬಿಡೋದಿಲ್ಲ. ಅದನ್ನು ಇಲ್ಲಿ ಒಂದು ಕ್ಷಮೆ ಕೋರಿ ಡಿ ಕೆ ಶಿ ಅವರು ಇದನ್ನು ಸಮಾಧಾನ ಮಾಡಿದ್ದು ಮಾತ್ರ ಒಂದು ಒಳ್ಳೆಯ ನಡೆ ಇಷ್ಟು ಹೇಳ್ಬೋದು. ಜೊತೆಗೆ ವಿರೋಧಿಗಳ ಕೈ ಸಿಕ್ಕಂಥ ಒಂದು ಬಾರ್ಕೋಲನ್ನು ಅಂದರೆ ಬಾರ್ಕೋಲ್ ಕೊಟ್ಟು ಬಿಡಿಸ್ಕೊಂತಾರೆ. ಇದಕ್ಕೆ ಆ ಬಾರ್ಕೋಲ್ ಮತ್ತೆ ಹೊಳಿ ಕಸ್ಕೊಂಡಿದ್ದಾರೆ. ಏನೋ ಅಷ್ಟು ಇರೋ ಆದರೂ ಸಹಿತ ಒಂದಿಷ್ಟು ಪೆಟ್ಟು ಬೀಳುವನ ಬೇಡಿ. ಅದು ಡಿ ಕೆ ಶಿವಕುಮಾರ್ ಅವರು ಈಗ ಆ ಹೆಜ್ಜೆ ಇಟ್ಟಿದ್ದು ಅವ್ರ ಎದುರಾಳಿಗಳಿಗೆ ಅಲ್ಲ ತಪ್ಪು ಆತಲ್ಪ, ಇನ್ನಷ್ಟು ನಾವು ಜೋರು ಮಾಡಬೇಕಾಗಿತ್ತು ಅನ್ನೋದ್ರೊಳಗೆ ಅವ್ರ ಹಿಂದೆ ಸರ್ಕೊಂಡಿದ್ದು ಮಾತ್ರ ಒಂದು ಒಳ್ಳೆಯ ಡಿ ಕೆ ಶಿ ಅವರಿಗೆ
ಲಾಭ ಆಗಿದೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ಸೀತಾರಾಮ ವಂದನೆಗಳು.